ಹಾಯ್ ಫ್ರೆಂಡ್ಸ್, ಸೈಡ್ ಜಾಯಿಂಟು ಈ ಥರನೇ ಬರಬೇಕಾ? ಹಾಗಾದರೆ ನೀವು ಈ ಟಿಪ್ಸ್ ತಿಳ್ಕೊಳ್ಳಿ. ನೀವು ಸುಲಭವಾಗಿ ಸೈಡ್ ಜಾಯಿಂಟ್ಸು ಪ್ಲಸ್ ಮಾರ್ಕಿಂಗ್ ಬರೋ ಥರ ಜಾಯಿಂಟ್ ಮಾಡ್ಕೋಬೋದು. ಫಿನಿಶಿಂಗು ಹಿಂಗೆ ಬರುತ್ತೆ. ಫಸ್ಟು ನಾವು ಸೊಂಟದ ಅಳತೆ 4 ಭಾಗ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಬಿಡ್ಬೇಕು ಫ್ರೆಂಡ್ಸ್. ಮಾಡ್ಕೊಂಡಿದ್ದೀನಿ ನಾನು. ನೀವು ಕೂಡ ಇದೇ ಥರ 4ನೇ ಒಂದು ಭಾಗ ಮಾಡ್ಕೊಂಬಿಡ್ರಿ. ಇದು 34 ಇಂಚಿಂದು 8.5 ಬರುತ್ತೆ. 8.5 ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಫಿನಿಶಿಂಗ್ ಮಾಡಿಕೊಂಡು 8.5 ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡ್ರೂ ನಡೆಯುತ್ತೆ. ಇಲ್ಲಾಂದರೆ ನೀವು ಚೆಸ್ಟ್ ಹಿಂದೆ ಬೇರೆ ಮೆಜರ್ಮೆಂಟ್ ಇಟ್ಕೊತಿದ್ದೀನಿ. ಚೆಸ್ಟಿಂದ 10.5 ಬಂದಿದೆ ಇಲ್ಲಿ. ಇವ್ರು ಸ್ವಲ್ಪ ಹೆವಿ ಚೆಸ್ಟ್ ಐತೆ, 10.5ಗೆ ಇಟ್ಕೊತಿದ್ದೀನಿ. ನಾನೇನು ಇಟ್ಕೊಳಲ್ಲ, ನಿಮಗಾಗಿ ತೋರಿಸ್ತಿದ್ದೀನಿ. ಆಮೇಲೆ ಇಲ್ಲಿ ಒಂದು ನಾಚು ಹಾಕ್ಕೊಂಡಿರ್ತೀವಿ ಆರ್ಮಲು, ಆದರೂ ಬೇಕಾದರೆ ಒಂದು ಸಲ ಅಳತೆ ಮಾಡಿಕೊಳ್ಳ್ರಿ. ಇವ್ರಿಗೆ 9ಕ್ಕಿಂತ 2 ಗೀರ್ ಕಮ್ಮಿ ಬಂದಿದೆ, ಕರೆಕ್ಟಾಗಿ ಬಂದಿದೆ. ಅಲ್ಲಿಗೆ ಹಾಕ್ಕೊಂಬಿಡ್ರಿ. ಎಲ್ಲಾದರೂ ನೀವು ಶೋಲ್ಡ್ರ್ ಹತ್ರ ಜಾಸ್ತಿ ಹಿಡ್ದಿದ್ರೆ ಅವಾಗ ಜಾಸ್ತಿ ಬಂದುಬಿಡುತ್ತೆ. ಇದು ಸ್ಟಿಚ್ ಮಾಡಬೇಕಾರೇ ಇರೋದು ಫ್ರೆಂಡ್ಸು. ಇಲ್ಲೆಲ್ಲ ಕರೆಕ್ಟಾಗಿ ನಾನು ಸ್ಟಿಚ್ ಮಾಡಿದ್ದೀನಿ ಅಂದರೆ ಫಿನಿಶಿಂಗ್ ಮಾಡಬೇಕಾದ್ರೆ ಸೈಡ್ ಜಾಯಿಂಟಲ್ಲಿ ಸ್ವಲ್ಪ ಸ್ಮೂತ್ ಬಟ್ಟೆ ಆದರೆ ಹಿಗ್ಗುತ್ತೆ. ಅದಕ್ಕೆ ನೀವು ಕರೆಕ್ಟಾಗಿ ಪ್ಲಸ್ ಮಾರ್ಕಿಂಗ್ ಬರೋ ಥರ ಹಿಡ್ಕೊಂಡು ಬಿಗಿಯಾಗಿ ಹಿಡ್ಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಮೇಲ್ಗಡೆ ಕ್ಲಾತು ಸ್ವಲ್ಪ ಮುಂದಕ್ಕೆ ಇರಲಿ. ಒಂದು ಪಾಯಿಂಟ್ ಮುಂದಕ್ಕಿದ್ರೆ ಸ್ಟಿಚ್ ಮಾಡಬೇಕಾದ್ರೆ ಅದು ಕರೆಕ್ಟಾಗಿ ಕೂರುತ್ತೆ, ಸರಿಯಾಗಿ ಬರುತ್ತೆ. ಆ ಥರ ಹಿಡ್ಕೊಳ್ಳಿ. ಇದು ಅಷ್ಟೇ, ಪ್ಲಸ್ ಮಾರ್ಕಿಂಗಿಗೆ ಕರೆಕ್ಟಾಗಿ ಎರಡನ್ನೂ ಹಿಡ್ಕೊಂಡು ಟೈಟಾಗಿ ಹಿಡ್ಕೊಂಬಿಡ್ರಿ. ಇಲ್ಲಾಂದರೆ ಮೇಲ್ಗಡೆ ಜಾರ್ಕೊಂಡು ಬಂದುಬಿಡುತ್ತೆ. ಅಲ್ಲೇ ಇರೋದು ಫ್ರೆಂಡ್ಸ್. ಎಷ್ಟೇ ನಾವು ಕರೆಕ್ಟಾಗಿ ಅಳತೆಗೆ ಸ್ಟಿಚ್ ಮಾಡ್ಕೊಂಡಿದ್ರು ಹಿಡ್ಕೊಂಡು ಸ್ಟಿಚ್ ಮಾಡಬೇಕಾದ್ರೆ ಬಂದುಬಿಡುತ್ತೆ, ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಅದಕ್ಕೆ ಎರಡನ್ನೂ ಕರೆಕ್ಟಾಗಿ ಒಂದೇ ಅಳತೆ ಮೇಲೆ ಇಟ್ಕೋಬೇಕು. ಸ್ಲೀವ್ಸು ಅಷ್ಟೇ, ಒಂದೇ ಅಳತೆ ಮೇಲೆ ಎರಡನ್ನೂ ಇಟ್ಕೊಂಬಿಡ್ರಿ. ಇಟ್ಕೊಂಡು ಸ್ಟಿಚ್ ಮಾಡಬೇಕು ಬಿಗಿಯಾಗಿ ಇಟ್ಕೊಂಡು, ಇಲ್ಲಾಂದರೆ ಹೆಚ್ಚು ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಈ ಟಿಪ್ಸ್ ನೀವು ಫಾಲೋ ಮಾಡಿ, ಪ್ಲಸ್ ಮಾರ್ಕಿಂಗ್ ಕರೆಕ್ಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಒಂದು ಸ್ವಲ್ಪನೂ ಹತ್ಲಾಗಿತ್ಲಾಗ ಆಗೋದಿಲ್ಲ. ನೀವು ಸಡ್ಲ ಬಿಟ್ಟರೆ ಹೋಗುತ್ತೆ ನೋಡಿ ಫ್ರೆಂಡ್ಸ್. ಬಾಯ್.